ನಮಸ್ಕಾರ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ಗಣಿತ ಪರೀಕ್ಷೆಗೆ ತಯಾರಿ ಮಾಡಿಕೊಳ್ಳುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲೆಂದು ಮಾದರಿ ಪ್ರಶ್ನೆ ಪತ್ರಿಕೆ 1ರ ಬಗ್ಗೆ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡಲಾಗುತ್ತೆ. ಸೊ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಕಾನ್ಫಿಡೆಂಟ್ ಬರ್ಬೋದು, ಅಥವಾ ಇದರಲ್ಲಿರುವಂಥ ಕ್ವಶನ್ಸ್ಗಳು ನಿಮಗೆ ಮುಂದಿನ ಎಕ್ಸಾಮ್ಗಳಿಗೆ ಈಗೇನೋ ಒಂದು ತಯಾರಿ ಮಾಡ್ಕೊತಾ ಇದ್ದೀರಿ ಗಣಿತ ಎಕ್ಸಾಮ್ಗೆ ಹೆಲ್ಪ್ಫುಲ್ ಕೂಡ ಆಗ್ಬೋದು. ಸೊ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಆ್ಯಕ್ಟಿವ್ ಮಾಡಿಕೊಳ್ಳಿ. ನಾವು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೂಡ ಕೊಡಲಾಗುತ್ತೆ. ಸೊ ಇಲ್ಲಿ 80 ಮಾರ್ಕ್ಸಿಗೆ ಅಂಕಗೆ ಒಂದು ಎಕ್ಸಾಮ್ ಇರುವಂಥದ್ದು 3 ತಾಸು ಇರುತ್ತೆ. ಸೊ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ, ಭಾಗಶಃ ಇದರಲ್ಲಿರುವಂಥ ಕ್ವಶನ್ಸ್ಗಳು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ಬರ್ಬೋದು. ಸೊ 8 ಮಾರ್ಕ್ಸಿಗೆ ಒಂದು ಉತ್ತರಗಳನ್ನು ಆರಿಸಿ ಬರೀಬೇಕಾಗತ್ತೆ. ಇದಕ್ಕೆ ನಾವು ಚೂಸ್ ದ ಕರೆಕ್ಟ್ ಆನ್ಸರ್ ಅಂತ ಕರಿತೀವಿ. ಈ ರೀತಿಯಾದಂಥ ಒಂದು ಕ್ವಶನ್ಸ್ಗಳು ನಿಮಗೆ ಬರ್ಬೋದು. ಒಟ್ಟು ಇವು 8 ಅಂಕಗಳಿಗೆ ಒಂದೊಂದು ಮಾರ್ಕ್ಸ್ ಅಂತೆ ಇರ್ತವೆ. ಇದರಲ್ಲಿ ಸರಿಯಾದಂಥ ಉತ್ತರವನ್ನು ಆರಿಸಿ ಬರೀಬೇಕಾಗತ್ತೆ. ಸೊ ಒಟ್ಟು 8 ಅಂಕಗಳು. ನೆಕ್ಸ್ಟ್ 2ನೇ ಮೇನ್ ಕ್ವಶನ್ ಯಾವುದಂತಂದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ. ಇಲ್ಲಿ ಕೂಡ 1 ಮಾರ್ಕ್ಸಿಗೆ ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ. ಒಟ್ಟು 8 ಅಂಕಗಳು ಇರ್ತವೆ. ಸೊ ಈ ರೀತಿಯಾದಂಥ ಒಂದು ಕ್ವಶನ್ಸ್ಗಳು ಇದರಲ್ಲಿ ನಿಮಗೆ ಬರ್ಬೋದು. ಇವನು ಒಂದೊಂದಾಗಿ ನೀವು ಸಾಲ್ವ್ ಮಾಡ್ತಾ ಹೋದರೂ ಕೂಡ ನಿಮಗೆ ಹೆಲ್ಪ್ಫುಲ್ ಕೂಡ ಆಗುತ್ತೆ. ನೆಕ್ಸ್ಟ್ 3ನೇ ಕ್ವಶನ್ಸು ಪ್ರಶ್ನೆಗಳಿಗೆ ಉತ್ತರಿಸಿ 2 ಮಾರ್ಕ್ಸಿಗೆ 1 ಕ್ವಶನ್ ಅಂತೆ 8 ಕ್ವಶನ್ಸ್ಗಳು ಬರ್ತವೆ. ಇದರಲ್ಲಿ 17ರಿಂದ 8 ಕ್ವಶನ್ಗಳು ಇದರಲ್ಲಿ ಬರ್ತವೆ. ಇದು 2 ಮಾರ್ಕ್ಸಿಗೆ ನೀವು ಇದನ್ನು ಸಾಲ್ವ್ ಮಾಡಬೇಕಾಗತ್ತೆ. ಮ್ಯಾಥಮೆಟಿಕ್ಸ್ ಇವುಗಳನ್ನೇ ಸಾಲ್ವ್ ಮಾಡೋದ್ರಿಂದ ನಿಮಗೆ ಒಂದು ಕಾನ್ಫಿಡೆಂಟ್ ಕೂಡ ಬರ್ಬೋದು. ಯಾಕಂತಂದರೆ ಆಲ್ರೆಡಿ ಈ ಥರದಂಥ ನೀವು ಕ್ವಶನ್ಸ್ಗಳನ್ನು ಕೂಡ ನೋಡಿರ್ತೀರ. ಆದರೆ ಮಾಡಲ್ ಕ್ವಶನ್ ಪೇಪರ್ ಜಾಸ್ತಿ ಸಾಲ್ವ್ ಮಾಡೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಅದರಲ್ಲಿ ಬರುವಂಥ ಕ್ವಶನ್ಸ್ಗಳನ್ನು ನಿಮಗೆ ಜಾಸ್ತಿ ಕೊಡ್ತಾರೆ. ಸೊ ಈ ನೆಕ್ಸ್ಟ್ ಬರುವಂಥದ್ದು ಕ್ವಶನ್ ನಂಬರ್ ಮೇನ್ 4ರಲ್ಲಿ 9 ಕ್ವಶನ್ಗಳನ್ನು ಕೊಡ್ತಾರೆ. ಒಂದು ಕ್ವಶನ್ಗೆ 3 ಅಂಕಗಳು ಇರ್ತವೆ. ಅವುಗಳಲ್ಲಿ ಯಾವುದಾದ್ರು ಒಂದನ್ನು ಇಲ್ಲಿ ನೋಡ್ಬೋದು. 25ನೇ ಕ್ವಶನ್ ಒಳಗಡೆ 7 ಕ್ವಶನ್ ಕೊಟ್ಟಿದ್ದಾರೆ, ಅಥವಾ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವುದಾದ್ರು ಒಂದನ್ನು ಮಾತ್ರ ನೀವು ಸಾಲ್ವ್ ಮಾಡಬೇಕಾಗುತ್ತೆ, 2 ಕೂಡ ಮಾಡಬಾರ್ದು. 26ನೇ ಕ್ವಶನ್ ಕೂಡ ಹಾಗೆ ಮೇಲ್ಭಾಗದಲ್ಲಿರುವಂಥ ಒಂದು ಕ್ವಶನ್ನು ಮತ್ತು ಅಥವಾ ಇನ್ನೊಂದು ಕ್ವಶನ್ ಕೂಡ ಕೊಟ್ಟಿದ್ದಾರೆ. ಯಾವುದರಲ್ಲಿ ಒಂದನ್ನು ನೀವು ಸಾಲ್ವ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ಥರದಂಥ 9 ಕ್ವಶನ್ಸ್ಗಳು ನಿಮಗೆ ಇಲ್ಲಿ ಕೊಡ್ತಾರೆ. ಒಟ್ಟು ಈ ಒಂದು ಕ್ವಶನ್ ನಿಮಗೆ 3 ಮಾರ್ಕ್ಸಿಗಿರುತ್ತೆ. ನೆಕ್ಸ್ಟು 5ನೇ ಕ್ವಶನ್ನು 4 ಮಾರ್ಕ್ಸಿಗೆ 4 ಕ್ವಶನ್ ಇದ್ದಾವೆ. ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಅಂತೆ 16 ಮಾರ್ಕ್ಸ್ಗಳನ್ನು ಇಲ್ಲಿ ಪಡ್ಕೊತೀರ. ಇಲ್ಲಿ ಕೂಡ ಏನಂದರೆ ನಿಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ, ಯಾವುದಾದ್ರು ಒಂದನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಒಂದೊಂದು ಕ್ವಶನ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು 6ನೇ ಕ್ವಶನ್ಸು ಒಂದೇ ಒಂದಿದೆ, ಅದರಲ್ಲಿ 5 ಮಾರ್ಕ್ಸಿಗಿದೆ. ಇದಕ್ಕೆ ಯಾವುದೇ ಥರದ ಆಪ್ಷನ್ ಕೂಡ ಇರೋದಿಲ್ಲ. ಇದನ್ನು ಕೂಡ ನೀವು ಸಾಲ್ವ್ ಮಾಡಿ ಇಟ್ಕೋಬೇಕಾಗುತ್ತೆ.